ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ನಾನು ಲಾಸ್ಟ್ ಥರ್ಸ್‌ಡೇ ರೆಕಾರ್ಡ್ ಮಾಡಿದ ವ್ಲಾಗು. ಇಲ್ಲಿ ಯೂಶುವಲಿ ಕತಾರಲ್ಲಿ ಥರ್ಸ್‌ಡೇ ಬಂದು ವೀಕೆಂಡ್ ಇರೋದ್ರಿಂದ ನಾನು ಅವತ್ತು ಏನೇನೆಲ್ಲ ಮಾಡಿದೆ ಅನ್ನೋದನ್ನ ಈ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ. ಅವತ್ತು ಬೆಳಿಗ್ಗೆ 8:30 ಹಾಗೆ ನಾನು ಮನೆ ಬಿಟ್ಟೆ. ನಮ್ಮ ಮನೆಯಿಂದ ಒಂದು 3 ಟು 4 ಮಿನಿಟ್ಸ್ ವಾಕಲ್ಲಿ ಮೆಟ್ರೋ ಲಿಂಕ್ ಬಸ್ ಸ್ಟೇಷನ್ ಇದೆ. ಇಲ್ಲಿ ಕತಾರಲ್ಲಿ ಬಂದು ಆಲ್ ಓವರ್ ಕತಾರ್ ಎಲ್ಲ ಮೆಟ್ರೋ ಸ್ಟೇಷನ್ಸ್ಗೂ ಮೆಟ್ರೋ ಲಿಂಕ್ ಬಸ್ ಅವೈಲಬಲ್ ಇದೆ. ಫುಲ್ಲಿ ಫ್ರೀ, ಝೀರೋ ಚಾರ್ಜಸ್. ಎಲ್ಲ ಒಂದೊಂದು ರೋಡ್ಗೆ ಕನೆಕ್ಟ್ ಆಗೋ ಥರ, ಇಲ್ಲ 2 ರೋಡ್ಗೆ ಕನೆಕ್ಟ್ ಆಗೋ ಥರ ಬಸ್ ಸ್ಟೇಷನ್ಸ್ ಇರುತ್ತೆ. ಅಲ್ಲಿ ಬಸ್ ಬರುತ್ತೆ. ಎವ್ರಿ 10 ಮಿನಿಟ್ಸ್ ಒಂದೊಂದು ಬಸ್ ಬರುತ್ತೆ. ಅಲ್ಲಿರೋ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ಗೆ ಅದು ನಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಮನೆಯಿಂದ ಒಂದು 15 ಟು 20 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀವಿ. ಅದಾದಮೇಲೆ ಅಲ್ಲಿ ಸ್ವಲ್ಪ 1 ಟು 3 ಮಿನಿಟ್ಸ್ ಮೆಟ್ರೋ ಸ್ಟೇಷನ್ ಒಳಗೆ ಅದು ಮೆಟ್ರೋ ಇದು ಪಾಯಿಂಟ್ ತನಕ ನಡಿಬೇಕು. ಅದಾದಮೇಲೆ ಒಂದು 7 ಮಿನಿಟ್ಸಲ್ಲಿ ನಾನು ಇಳಿಬೇಕಾಗಿರೋ ಸ್ಟೇಷನ್ಗೆ ಇಳಿದು ಬಿಡ್ತೀನಿ. ಬಟ್ ಆದರೆ ಅಲ್ಲಿಂದ ಇನ್ನೊಂದು 15 ಮಿನಿಟ್ಸ್ ಟ್ರಾವೆಲ್ ಇರುತ್ತೆ ಊಬರಲ್ಲಿ ನಾನು ಆಫೀಸಿಗೆ ರೀಚ್ ಆಗೋಕ್ಕೆ. ಸೊ ಟೋಟಲಿ ನಂದು ಮಾರ್ನಿಂಗ್ ಟೈಮಲ್ಲಿ ಯೂಶುವಲಿ 45 ಟು 50 ಮಿನಿಟ್ಸ್ ಟ್ರಾವೆಲ್ ಟೈಮ್ ಇರುತ್ತೆ. ಅದು ಅಲ್ಲದೆ ನಾನು ಹಿಂದಿನ 3 ದಿವಸದಲ್ಲಿ ಅಡುಗೆನೇ ಮಾಡಿರಲಿಲ್ಲ ಸರಿಗೆ. ನಮ್ಮ ಆಫೀಸಲ್ಲಿ ಫ್ರೀ ಬ್ರೇಕ್‌ಫಾಸ್ಟ್, ಲಂಚು ಏನು ಬೇಕೋ ಅದಿದೆ ಈಗ ಹೊಸ ಆಫೀಸಲ್ಲಿ. ಬಟ್ ಆದರೆ ರಾಜೇಶ್ ಮತ್ತು ಮಣಿ 3 ಡೇಸಿಂದ ಅವ್ರಿಗೆ ಲಂಚ್ ಬಂದು ಹೊರಗಡೆನೇ ತಿಂತಿದ್ರು. ನನ್ನ ಕೈಯಲ್ಲಿ ಮಾಡೋಕ್ಕಾಗಿರಲಿಲ್ಲ ಹುಷಾರಿಲ್ಲದೆ ಇರೋದ್ರಿಂದ. ಸೊ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಥರ್ಸ್‌ಡೇ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕಂದ್ರೆ ಇಂಡಿಯನ್ ಸೂಪರ್ ಮಾರ್ಕೆಟ್‌ಗೆ ಹೋಗಿ ಗ್ರಾಸರೀಸ್ ಸ್ವಲ್ಪ ಚಿಕನ್ ಎಲ್ಲ ತೊಗೊಂಡು ಮನೆಗೆ ಹೋಗಿ ಒಳ್ಳೆ ಊಟ ಅಡುಗೆ ಮಾಡಿ ತಿನ್ಬೇಕಂತಲೇ ಡಿಸೈಡ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ ನನ್ನ ಆಫೀಸ್‌ಗೆ ಮೆಟ್ರೋ ಸ್ಟೇಷನ್ಗೆಲ್ಲ ಬೇಗ ಬಂದು ಇಳ್ದಾಯ್ತು. ಬಟ್ ಅಲ್ಲಿಂದ ಒಂದು 15 ಮಿನಿಟ್ಸ್, ಬಿಕಾಸ್ ನಮ್ಮ ಆಫೀಸ್ ಬಂದು ಫ್ರೀ ಝೋನಲ್ಲಿರೋದ್ರಿಂದ, ಹೊಸ ಫ್ರೀ ಝೋನು ಇನ್ನೂ ಡೆವಲಪ್ ಆಗ್ತಿದೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ ತುಂಬ ಕಂಪನೀಸ್ದು. ನಮ್ಮ ಕಂಪನಿ ಬೇಗ ಓಪನ್ ಆಗಿದ್ರಿಂದ ಅಲ್ಲಿ ಪಾಪ್ಯುಲೇಷನ್ ಬಂದು ಕಮ್ಮಿ ಇರೋದ್ರಿಂದ ಈ ಮೆಟ್ರೋ ಲಿಂಕ್ ಬಸ್ಸಸ್ ಇನ್ನೂ ಅಲ್ಲಿ ಒಳಗಡೆ ಫ್ರೀ ಝೋನಲ್ಲಿ ಬಿಟ್ಟಿಲ್ಲ. ಇಲ್ಲಾಂದರೆ ನಮಗೆ ಇನ್ನೂ ಸ್ವಲ್ಪ ದಿನದಲ್ಲಿ ಆ ಮೆಟ್ರೋ ಲಿಂಕ್ ಬಸ್ಸಸ್ ಬಿಟ್ಟಾಗ ಈ ಊಬರ್ ಯೂಸ್ ಮಾಡೋದು ಕೂಡ ಯೂಸ್ ಇರಲ್ಲ, ಅಂದರೆ ಬೇಕಾಗಿರಲ್ಲ. ಈ ಕತಾರ್‌ಗೆ ಬಂದು 7 ಇಯರ್ಸಲ್ಲಿ ನಾನು ರಾಜೇಶು ಎಲ್ಲಿಯೂ ಅಷ್ಟೊಂದು ಹೊರಗಡೆನೇ ಹೋಗೋದಿಲ್ಲ. ನಾವು ಹೊರಗಡೆ ಹೋಗಿ ಎಸ್ಪೆಷಲಿ ಮೆಟ್ರೋ ಎಲ್ಲ ಯೂಸ್ ಮಾಡಿದ್ದು ತುಂಬ ಜಾಸ್ತಿ ಅಂದರೆ ಇಲ್ಲಿ ವರ್ಲ್ಡ್ ಕಪ್ ನಡೀತಲ್ಲ ಆಗಿನ ಟೈಮಲ್ಲಿ ಮಾತ್ರನೇ. ಬಿಕಾಸ್ ಅವಾಗ ತುಂಬ ತುಂಬ ಅಂದರೆ ತುಂಬ ಪ್ಲೇಸಸ್ ನೋಡಿದ್ವಿ ನಾವು. ಅಲ್ಲಿ ತುಂಬ ಕ್ರೌಡೆಡ್ ಆಗಿ ತುಂಬ ಫೆಸ್ಟಿವ್ ಆಗಿತ್ತು ಫುಲ್ ಕತಾರು. ತುಂಬ ಚೆನ್ನಾಗಿತ್ತು ಆಗ ಕೂಡ ಆ್ಯಂಬಿಯನ್ಸ್ ಎಲ್ಲನೂ ಫಿಫಾ ಮುಗಿಯೋ ತನಕನೂ. ಅದಾದಮೇಲೆ ಮತ್ತೆ ನಮ್ಮದು ಬ್ಯಾಕ್ ಟು ನಾರ್ಮಲ್. ನಾವೆಲ್ಲೂ ಹೊರಗಡೆ ಯೂಶುವಲಿ ಹೋಗೋದಿಲ್ಲ. ಯಾವುದಾದ್ರೂ ತುಂಬ ಒಳ್ಳೆ ಸಿನಿಮಾ ಬಂತು ನಾವು ಹೋಗಲೇಬೇಕಂದ್ರೆ ಮಾತ್ರ ಹೋಗ್ತೀವಿ. ಇಲ್ಲಾಂದರೆ ಯಾವಾಗಲೂ ರೇರ್ಲಿ 2-3 ಮಂತ್ಸ್ ಒನ್ಸ್ ಎಲ್ಲಾದರೂ ಹೋಗಬೇಕಂದ್ರೆ ಮಾತ್ರನೇ ನಾವು ಹೊರಗಡೆ ಹೋಗೋದು. ಯಾವಾಗಲೂ ವೀಕ್ಲಿ ಒನ್ಸ್ ಇಲ್ಲಾಂದರೆ ಮಂತ್ಲಿ ಒನ್ಸ್ ಮ್ಯಾಂಡೇಟರಿ ಆಗಿ ಹೋಗಲ್ಲ. ನಮ್ಮ ಮನೇಲಿದ್ರೆ ಮನೇಲೇ ಜಸ್ಟ್ ಚಿಲ್ ಮಾಡ್ತೀವಿ, ಪಬ್ಜಿ ಆಡಿಕೊಂಡು, ಕತೆ ಮಾತಾಡಿಕೊಂಡು, ಸುಮ್ಮನೆ ಮಾತಾಡಿನೇ ನಮಗೆ ಟೈಮ್ ಹೊರ್ಟೋಗುತ್ತೆ. ಫುಲ್ ರಜಾ ಏನಾದರೂ ಇತ್ತು ಅಂತ ಹೇಳಿದ್ರೆ. ಅದು ಅಲ್ಲದೆ ನಾನಂತೂ ಮೆಟ್ರೋ ಸಿಂಗಲ್ ಪರ್ಸನ್ ಆಗಿ ನಾನು ಯಾವತ್ತೂ ಯೂಸೇ ಮಾಡಿಲ್ಲ ಈ 7 ಇಯರ್ಸಲ್ಲಿ. ಈಗ ಹೊಸ ಆಫೀಸಿಗೆ ಬಂದಿದ್ದರಿಂದ ನನಗೆ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಈ ಮೆಟ್ರೋ ಎಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು, ಎಲ್ಲಿ ಬೇಕಂದ್ರೂ ಹೋಗ್ಬೋದು ಅಂತ. ಅದಕ್ಕೆ ಇವತ್ತು ನನ್ನ ಫ್ರೆಂಡ್ಸ್, ನನ್ನ ಕೊಲೀಗ್ಸ್ ಅವರೆಲ್ಲ ತುಂಬ ಮೆಟ್ರೋ ಯೂಸ್ ಮಾಡಿದ್ದಾರೆ. ಅವ್ರಿಗೆ ಫುಲ್ ಆಲ್ ಓವರ್ ಕತಾರ್ ಗೊತ್ತು. ನನಗಿಂತ ಹಿಂದೆ ಬಂದವರು ಬರೀ 1-2 ಇಯರ್ಸಿಂದನೇ ಅವರು ಕತಾರಲ್ಲಿರೋದು. ಬಟ್ ಅವ್ರಿಗೆ ಎಲ್ಲ ಜಾಗ ಗೊತ್ತು. ಹೇಗೆ ಒಂದು ಪ್ಲೇಸಿಂದ ಇನ್ನೊಂದು ಏರಿಯಾಗೆ ಕಮ್ಯೂಟ್ ಮಾಡಬೇಕಂತ ಗೊತ್ತು. ಬಟ್ ನಂಗೆ ಅದೆಲ್ಲ ಗೊತ್ತೇ ಇಲ್ಲ. ಯಾವ ಏರಿಯಾದಲ್ಲಿ ಹೋಗಿ ಇಳಿದ್ರೆ ಯಾವ ಏರಿಯಾಗೆ ಹೋಗಿ ಇಳಿತೀವಿ ಅದೆಲ್ಲ ನಂಗೆ ಇನ್ನೂ ಗೊತ್ತಿಲ್ಲ. ಸೊ ನನ್ನ ಫ್ರೆಂಡ್ ಹತ್ರ ನಾನು ಕೇಳಿ ಇಟ್ಕೊಂಡಿದ್ದೆ, ಇಲ್ಲಿಂದ ಮನೆಗೆ ಹೋಗಿ ಮೆಟ್ರೋಲ್ ಹೋಗಬೇಕಂದ್ರೆ ಹೇಗೆ ಇಂಡಿಯನ್ ಸೂಪರ್ ಮಾರ್ಕೆಟ್ಗೆ ಹೋಗಬೇಕಂತ. ಸೊ ಅವ್ರು ಹೇಳಿದ ಪ್ರಕಾರ ನಾನು ಫಾಲೋ ಮಾಡಿದೆ. ನಂಗೆ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಎವ್ರಿ ವೀಕ್ ಎವ್ರಿ ಥರ್ಸ್‌ಡೇ ಅಲ್ಲೇ ಆ ಸ್ಟೇಷನಲ್ಲೇ ಇಳಿದ್ಬಿಟ್ಟು ಹೋಗಿ ಗ್ರಾಸರಿ ಶಾಪಿಂಗ್ ಏನು ಬೇಕೋ ಅವತ್ತು ಆ ವೀಕ್‌ಗೆ ನಾನ್ ವೆಜ್, ಆ ವೀಕ್‌ಗೆ ಏನು ಬೇಕೋ ವೆಜಿಟೇಬಲ್ಸ್ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ.
ಸೊ ಆಫೀಸಲ್ಲಿ ಬಂದು ಹೇಗೆ ಗೊತ್ತಾ, ಟಿಮ್ ಹಾರ್ಟನ್ಸ್ ಅಂತ ಬ್ರ್ಯಾಂಡ್ ನಿಮಗೆ ಗೊತ್ತಿರ್ಬೋದು. ಅದು ನಮ್ಮದೇ ಬ್ರ್ಯಾಂಡು ಇಲ್ಲಿ GCCಯಲ್ಲಿ. ಸೊ ನಮಗೆ ಇಲ್ಲಿ ಫ್ರೀ ಟಿಮ್ ಹಾರ್ಟನ್ಸಲ್ಲಿ ಡೋನಟ್ಸ್ ಫ್ರೀ, ಕಾಫಿ ಫ್ರೀ, ನನಗೆ ಫೇವ್ರೆಟ್ ಫ್ರೆಂಚ್ ವೆನಿಲಾ ಅದು ತುಂಬ, ಅಂದರೆ ಎಷ್ಟು ಬೇಕಾದ್ರೆ ನೀವು ಈಸ್ಕೊಂಡು ಕುಡಿಬೋದು ಫ್ರೀ. ಅದಲ್ಲದೆ ಫುಡ್ ಆಪ್ಷನ್ಸಲ್ಲಿ ಅಂದರೆ ಮೇನ್ ಕೋರ್ಸ್ ಆಪ್ಷನ್ಸಲ್ಲಿ ಸಲಾಡ್ಸ್ ಇಟ್ಟಿದ್ದಾರೆ. ಸಲಾಡ್, ಸ್ಯಾಂಡ್ವಿಚ್ ಇದೆಲ್ಲ ಇಟ್ಟಿದ್ದಾರೆ. ಅದು ಎಲ್ಲ ಹೆಲ್ದಿ ಆಪ್ಷನ್ನೇ ಇಟ್ಟಿದ್ದಾರೆ. ಸೊ ದಟ್ ಅವ್ರ ಸ್ಟಾಫ್ಸ್ ಎಲ್ಲ ಹೆಲ್ದಿಯಾಗಿರಬೇಕು ಅಂತ. ಇಲ್ಲಿ ಚಿಕನ್ ಸಲಾಡ್ ಕೂಡ ಚೆನ್ನಾಗಿದೆ. ಇವತ್ತು ಫಸ್ಟ್ ಟೈಮ್ ನಾನು ಈ ವೆಜಿಟೇಬಲ್ ಸಲಾಡ್ ಟ್ರೈ ಮಾಡಿದ್ದು. ಅದು ಕೂಡ ಚೆನ್ನಾಗೇ ಇತ್ತು. ಎಲ್ಲ ಸ್ಟೀಮ್ ಮಾಡಿದ್ರು ವೆಜಿಟೇಬಲ್ಸು, ಬ್ರೊಕೊಲಿ, ಕ್ಯಾಬೇಜ್, ಲೆಟ್ಯೂಸ್ ಅದೆಲ್ಲ ಚೆನ್ನಾಗೇ ಇತ್ತು. ಸೊ ನಾನು ಲಾಗೌಟ್ ಮಾಡಾಯಿತು. ಆವತ್ತಿಂದು ಆಫೀಸ್ ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಯೂಶಲಿ ಥರ್ಸ್ಡೇಸೇ ಹೆಂಗೆ ಹೋಗುತ್ತಂತಲೇ ಗೊತ್ತಾಗೋದಿಲ್ಲ. ಸೊ ನನ್ನ ಫ್ರೆಂಡ್ ನನಗೆ ಮೆಟ್ರೋ ಸ್ಟೇಷನ್ ತನಕ ಡ್ರಾಪ್ ಮಾಡಿದ್ರು. ಅದಾದಮೇಲೆ ಫಸ್ಟ್ ಟೈಮ್ ಎಲ್ಲ ಸೆಕ್ಯೂರಿಟಿ ಗಾರ್ಡ್ ಹತ್ರ ಅವ್ರು ಗೈಡೆನ್ಸ್ ಹೇಳಿದ್ರೂ ಹೆಂಗೆ ಹೋಗ್ಬೇಕು ಇಂಡಿಯನ್ ಸೂಪರ್ ಮಾರ್ಕೆಟ್ಗೆ ಅಂತ. ನನಗಂತೂ ತುಂಬ ಭಯ, ಎಲ್ಲಾದರೂ ಕಳೆದೋಗ್ಬಿಡ್ತೀನಿ ಅಂತ. ಸೊ ಸೆಕ್ಯೂರಿಟಿ ಗಾರ್ಡ್ ಹತ್ರ ಎಲ್ಲ ಕೇಳ್ಕೊಂಡೇ ಹೋದೆ. ಬಟ್ ಸರ್ಪ್ರೈಸಿಂಗ್ಲಿ ಜಸ್ಟ್ ಮೆಟ್ರೋ ಸ್ಟೇಷನ್ ಇಳಿದು ಸ್ವಲ್ಪ ದೂರ, ಒಂದು 2 to 3 ಮಿನಿಟ್ಸ್ ಇಳಿದ ತಕ್ಷಣ ಇಂಡಿಯನ್ ಸೂಪರ್ ಮಾರ್ಕೆಟ್, ಒಂದು 2 to 3 ಮಿನಿಟ್ಸ್ ಅಂದರೆ ಹೊರಗಡೆ ಬಂದಿದ ತಕ್ಷಣ ಇಂಡಿಯನ್ ಸೂಪರ್ ಮಾರ್ಕೆಟ್ ಬಂದ್ಬಿಡುತ್ತೆ. ಸೊ ಈಸಿ ಇದೆ ಇದು. ಮೆಟ್ರೋ ಇರೋದ್ರಿಂದ ಕನ್ವೀನಿಯೆಂಟ್ ಆಗಿದೆ. ಅದು ಅಲ್ಲದೆ ಎವ್ರಿ ಸ್ಟೇಷನ್ ಬರೀ ಮೆಟ್ರೋ ಚಾರ್ಜಸ್ ಬಂದು 2 ರಿಯಾಲ್ ಅಷ್ಟೇ. 40 ರುಪೀಸ್ ಒನ್ ವೇ ಆ ಥರ ಮಾತ್ರನೇ, ವಿಚ್ ಇಸ್ ವೆರಿ ರೀಸನಬಲ್. ಅದು ಅಲ್ಲದೆ ಇವಾಗಿಂದ ಎಲ್ಲ ವೀಡಿಯೋಸು, ಎಲ್ಲ ಕ್ಲಿಪ್ಸು ಸ್ವಲ್ಪ ಶೇಕಿ ಆಗಿರ್ಬೋದು. ಬಟ್ ನಾನು ಇದೊಂದು ಅಡ್ವೆಂಚರನ್ನೇ ಮಾಡಿದ್ದು. ನನಗೆ ತುಂಬ ಶೈ ಜನ ಎಲ್ಲ ನನ್ನೇ ನೋಡ್ತಿದ್ರು ನಾನು ಈ ಕ್ಲಿಪ್ಸ್ ಎಲ್ಲ ತೆಗಿಬೇಕಂದ್ರೆ. ಬಟ್ ನಾನು ಅವ್ರಿಗೆ ಐ ಟು ಐ ಕಾಂಟ್ಯಾಕ್ಟೇ ಮಾಡಿಲ್ಲ. ಸುಮ್ಮನೆ ನನ್ನ ಪಾಡಿಗೆ ನಾನು ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿದ್ದೆ. ಅದು ಅಲ್ಲದೆ ಎಲ್ಲ ಕ್ಲಿಪ್ಸು ಶೇಕಿ ಆಗಿರುತ್ತೆ. ಬಿಕಾಸ್ ಒಂದು ಕೈಯಲ್ಲಿ ಟ್ರಾಲಿ, ಒಂದು ಕೈಯಲ್ಲಿ ನನ್ನ ಫೋನ್ ರೆಕಾರ್ಡಿಂಗು ಎಲ್ಲ ನಾನೇ ಒಳ್ಳೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಿದ್ದೆ. ಸೊ ಇಲ್ಲಿ ಬಂದು ನಟ್ಸ್ ಎಲ್ಲನೂ ಕಮ್ಮಿ ಬೆಲೆಗೆ ಸಿಗುತ್ತೆ. ಮೇನ್ಲಿ ನಮ್ಮ ಇಂಡಿಯನ್ ವೆಜಿಟೇಬಲ್ಸ್ ಸಿಗುತ್ತೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಇದ್ರೂ ಕೂಡ ನಮಗೆ ಇಂಡಿಯನ್ ವೆಜಿಟೇಬಲ್ಸ್ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ನನಗಿದು ಈ ರೋ ಎಲ್ಲ ಹೋಗೋದಕ್ಕೆ ಇಷ್ಟ. ನಾನು ಏನೂ ತಗೊಳ್ಳೋದಿಲ್ಲ. ಬಟ್ ಆದ್ರೂ ಈ ವೆಸಲ್ ಸೆಕ್ಷನ್ನು, ಆಮೇಲೆ ಸ್ಟೇಷ್ನರಿ ಸೆಕ್ಷನ್ನು, ಆಮೇಲೆ ಇದು ಬ್ಯೂಟಿ ಪ್ರಾಡಕ್ಟ್ಸ್ ಇಟ್ಟಿರ್ತಾರಲ್ಲ, ಅಲ್ಲೆಲ್ಲ ಹೋಗಿ ನೋಡ್ಬಿಟ್ಟೇನೆ ಆಮೇಲೆ ಹೋಗಿ ನಾನು ವೆಜಿಟೇಬಲ್ಸು ಏನು ಬೇಕೋ ಅದನ್ನು ತಗೊಳ್ಳೋದು. ಬಿಕಾಸ್ ಅದೇನೋ ಒಂಥರ ನೋಡಬೇಕಂದ್ರೆ ಖುಷಿ ಆಗುತ್ತೆ. ಹೊಸ ಹೊಸದು, ಹೊಸ ಹೊಸ ಪಾತ್ರೆ, ಹೊಸ ಹೊಸ ಸ್ಟೇಷ್ನರಿ. ನನಗಂತೂ ಒಂದು ವರ್ಷಕ್ಕಾಗೋಷ್ಟು ಸ್ಟೇಷ್ನರಿ ಮನೇಲಿ ಸೇರಿಸಿಟ್ಟಿದ್ದೀನಿ. ಅದು ಬೇಕು, ಅದು ಬೇಕು, ಇದು ಬೇಕು ಅಂತ. ಆದರೆ ಇನ್ನೂ ಏನು ಯೂಸೇ ಮಾಡಿಲ್ಲ. ಸೊ ಅದರಲ್ಲಿ ಏನೂ ತೊಗೊಂಡಿಲ್ಲ. ತರಕಾರಿಲಿ ಬಂದು ಎಲ್ಲ ತರಕಾರಿ ಆಲ್ಮೋಸ್ಟ್ ಸಿಗುತ್ತೆ. ಇಂಡಿಯನ್ ಐಟಮ್ಸ್ ಎಲ್ಲ, ಇಂಡಿಯನ್ ವೆಜಿಟೇಬಲ್ಸ್ ಎಲ್ಲ. ಮಾವಿನ ಹಣ್ಣಂತೂ ಯಪ್ಪಾ! ನಮ್ಮಪ್ಪ ಮಾವಿನ ಹಣ್ಣು ವ್ಯಾಪಾರ ಮಾಡ್ತಿದ್ರು. ನಾನಂತೂ ನಾನು ಬೆಳೆದಿರೋವರೆಗೂ ತುಂಬ ವರ್ಷ, ಅಂದರೆ ಆಲ್ಮೋಸ್ಟ್ ನಂಗೆ ಒಂದು 25-26 ಇಯರ್ಸ್‌ವರೆಗೂ ನಾನು ಕಾಸು ಕೊಟ್ಟು ಹಣ್ಣು ತೊಗೊಂಡು ತಿಂದಿಲ್ಲ. ಯಾಕಂದರೆ ನಮ್ಮ ಮಮ್ಮಿ ಡ್ಯಾಡಿ ಹಣ್ಣು ವ್ಯಾಪಾರ ಮಾಡ್ತಿದ್ದಿದ್ದು. ಆದರೆ ಈಗ ಇಲ್ಲಿ 1 ಕಿಲೋ ಹಣ್ಣು, 1 ಕಿಲೋ ಮಾವಿನ ಹಣ್ಣು ಬಂದು 24 ರಿಯಾಲ್ ಹಾಕಿದ್ದಾರೆ. ವಿಚ್ ಇಸ್ ಆಲ್ಮೋಸ್ಟ್ ನಿಯರ್ಲಿ 1000 ರುಪೀಸ್ ನಮ್ಮೂರ ಕಾಸಿಗೆ. ದೇವ್ರೇ! ಆದ್ರೂ ಮಾವಿನ ಹಣ್ಣು ನೋಡಿದಾಗ ಈಸ್ಕೊಂಡಿಲ್ಲ ಅಂದರೆ ಹೇಗೆ? 3 ಮಾವಿನ ಹಣ್ಣು ತೊಗೊಂಬಂದೆ, ಒಬ್ರಿಗೆ 1 ಅಂತ ಹೇಳಿ. ಬಿಕಾಸ್ ನನಗೆ ಹಣ್ಣು ಸೆಲೆಕ್ಟ್ ಮಾಡೋಕ್ಕೆ ಗೊತ್ತಿಲ್ಲ. ನನ್ನ ತಮ್ಮ ಅಂದರೆ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾನೆ. ನಮ್ಮ ಡ್ಯಾಡಿಯೂ ಅಷ್ಟೇ, ನಮ್ಮ ಮಮ್ಮಿನೂ ಅಷ್ಟೇ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಆದರೆ ನನಗೆ ಹಣ್ಣು ಹೇಗೆ ನೋಡಬೇಕಂತ ಗೊತ್ತಿಲ್ಲ. ಅದು ಅಲ್ಲದೆ ಅಲ್ಲಿ ಸ್ಮೆಲ್ ಮಾಡಬೇಡಿ ಹಣ್ಣು ಅಂತ ಹೇಳಿದರು. ಆದರೆ ನಾನು ಮಾತ್ರ ಕಳ್ಳತನವಾಗಿ ಸ್ಮೆಲ್ ಮಾಡಿನೇ ತೊಗೊಬರ್ತಿದ್ದೀನಿ. ಬಿಕಾಸ್ ಅಷ್ಟು ಕಾಸು ಕೊಟ್ಟು ಯಾವುದೋ ಚೆನ್ನಾಗಿಲ್ದಿರೋ, ವಾಸನೆ ಇಲ್ದಿರೋ ಹಣ್ಣು ತೊಗೊಂಡೋಗೋದು ಹೆಂಗೆ? ಅದಕ್ಕೆ ತೊಗೊಂಬಂದ್ಬಿಟ್ಟೆ. 3 ಮಾವಿನ ಹಣ್ಣು ತೊಗೊಂಡೆ. ನನ್ನ ಪುಣ್ಯಕ್ಕೆ ಒಳ್ಳೆ ಟೇಸ್ಟಿ ಇತ್ತು ಮಾವಿನ ಹಣ್ಣು. ನನಗೆ ತುಂಬ ಭಯ ಮಾವಿನ ಹಣ್ಣು ತೊಗೊಳ್ಳೋದು. ಒಂದು ಬಂದು ಹುಳಿ ಇರುತ್ತೆ ನಾನು ತೊಗೊಂಡಿದ್ದು ಅಂತ, ಇನ್ನೊಂದು ಬಂದು ಹುಳ ಇರುತ್ತೆ ಅಂತ. 2 ತುಂಬ ಭಯ ನನಗೆ. ಆಮೇಲೆ ಇದು ಬಂದು ನಮ್ಮದು ಇಂಡಿಯನ್ ಸ್ನ್ಯಾಕ್ಸ್ ಸೆಕ್ಷನ್ನು. ಇಲ್ಲಿಗಂತೂ ನಾನು ರಾಜೇಶ್ ಬಂದರೆ ಅಂತೂ ಯಾವಾಗಲೂ ಫೈಟಿಂಗ್ ಮಾಡ್ತೀವಿ. ಬಿಕಾಸ್ ರಾಜೇಶ್‌ಗೆ ಎಲ್ಲ ಸ್ವೀಟ್ಸ್ ಎಲ್ಲ ಇದೇ ಬೇಕು. ನನಗೆ ಗೊತ್ತಿಲ್ಲದೆ ಆ ಟ್ರಾಲಿಯಲ್ಲಿ ಏನು ಬೇಕೋ ಅವನಿಗೆ ಅದನ್ನು
ತೆಗ್ದು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟಿರ್ತಾನೆ. ನಾವು ಬಿಲ್ಲಿಂಗ್ ಕೌಂಟ್ರಿಗೆ ಹೋದಾಗ್ಲೇನೆ ಇದು ಯಾವಾಗ ನಾನು ಎತ್ತಾಕ್ತೆ ಅಂತ ನೋಡಿದಾಗ ಇವನು ಎತ್ತಾಕ್ಬಿಟ್ಟಿರ್ತಾನೆ. ಎಲ್ಲಾನು ಯಾವ್ದ್ಯಾವ್ದು ಬೇಡ ಅಂತ ಹೇಳ್ತೀನೋ ಅದನ್ನೆಲ್ಲ ಎತ್ತಾಕಿರ್ತಾನೆ. ಯಾವಾಗ್ಲೂ ನನಗೂ ಅವನಿಗೂ ಬರೋದೇ ಜಗಳ ಅದ್ರಲ್ಲಿ. ಇವಾಗ ಶಾಪಿಂಗ್ ಮುಗಿಸಿ ಅದು ಆ ಲ್ಯಾಪ್ಟಾಪ್ ಬ್ಯಾಗ್ ಬೇರೆ ಎತ್ಕೊಂಡು ಮನೆಗೆ ಹೋಗೋದಿದೆಯಲ್ಲ, ಈ ಟ್ರಾಲಿ ಎಳ್ಕೊಂಡು ದೇವ್ರೇ ಹೇಗೋ ಸಂಭಾಳಿಸ್ಕೊಂಡು ಹೊಟ್ಟೋದೆ. ಊಬರ್ ಡ್ರೈವರ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅದನ್ನ ತೆಗ್ದು ಹಿಂದೆಗಡೆ ಇಡೋದಕ್ಕೆ. ಮತ್ತೆ ಮನೆಗೆ ರೀಚ್ ಆದ್ಮೇಲೆ ಎಲ್ಲ ಕವರ್ಸು ಗ್ಯಾದರ್ ಮಾಡಿ ನನಗೆ ಒಂದು ಕೈಯಲ್ಲೇನೆ ತಗೊಳ್ಳೋ ಥರ ಮಾಡಿ ಕೊಟ್ಟರು. ಇಲ್ಲೆಲ್ಲರೂ ಹೆಲ್ಪ್ಫುಲ್ ಆಗೇ ಇರ್ತಾರೆ, ಏನು ಭಯ ಇಲ್ಲ. ಒಬ್ಬೊಬ್ರೆ ಕೂಡ ಹೋಗಿ ಬರೋದ್ರಲ್ಲಿ ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬೋದು, ಏನೂ ಭಯ ಇಲ್ಲ. ಫುಲ್ ಸೇಫ್ಟಿ ಇರುತ್ತೆ ಇಲ್ಲಿ. ಎಲ್ಲರೂ ಅಂದ್ರೆ ನಮ್ಮೂರವರೇ ಇರ್ತಾರೆ, ಎಲ್ಲ ಬೇರೆ ಬೇರೆ ಊರವರೇ ಇರ್ತಾರೆ, ಆದ್ರೂ ನಮ್ಗೆ ಎಲ್ಲ ಒಳ್ಳೆ ಹೆಲ್ಪೇ ಮಾಡ್ತಾರೆ. ಆಮೇಲೆ ನಾನು ಇಲ್ಲಿ ಬಂದು ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಕುಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಏನೇನು ತೊಗೊಂಬಂದಿದ್ದೆ ಅಂದರೆ ಚಿಕನ್ ತೊಗೊಂಬಂದಿದ್ದೆ, ಆಮೇಲೆ ಫಿಶ್ ತೊಗೊಂಬಂದಿದ್ದೆ 3 ಸ್ಲೈಸಸ್ಸು ಕಿಂಗ್ ಫಿಶ್ಶು. ಅದಾದಮೇಲೆ ಇದು ಮಟನ್ದು ದೊಮ್ಮೆ ಬರುತ್ತಲ್ಲ, ಅದೇ ಮಟನ್ದು ಲಂಗ್ಸ್ ಮತ್ತು ಲಿವರ್ ಇವೆರಡು ಮಿಕ್ಸ್ಡ್ ಪಾರ್ಟಾಗಿ ಮಾಡ್ತಾಯಿದ್ರು ಅಲ್ಲಿ. ಸೊ ನಾನು ಅದು ತೊಗೊಂಬಂದೆ. ಬಟ್ ಮಟನ್ದು ದೊಮ್ಮೆ ಮತ್ತು ಅದೇ ಲಿವರ್ ಮಿಕ್ಸ್ಡ್ ಬಂದು ನಾನು ಫ್ರೈಡೇ ಮಾರ್ನಿಂಗಿಗೆ ಇಟ್ಕೊಂಡೆ. ಸೊ ಇವಾಗ ಬರೀ ಗೀ ರೈಸ್, ಫಿಶ್ ಫ್ರೈ, ಚಿಕನ್ ಗ್ರೇವಿ ಇಷ್ಟು ಮಾತ್ರ ಮಾಡಿದ್ದು. ಈ ಫಿಶ್ ಫ್ರೈ ಮಸಾಲ ಬಂದು ನಾನು ಬರೀ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಲ್ಲಿ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಜೀರಾ ಪೌಡರು, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಸಾಲ್ಟ್ ಇದಿಷ್ಟೇ ಹಾಕಿ ಆಮೇಲೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿ ಕಲಿಸ್ತಿದ್ದೀನಿ. ಇದು ಒಂಥರ ಸಿಂಪಲ್ ಟೇಸ್ಟ್ ಬಟ್ ತುಂಬ ರುಚಿಯಾಗಿರುತ್ತೆ. ಮೇನ್ಲಿ ನೀವೇನಾದರೂ ಈ ತವಾ ಫ್ರೈ ಮಾಡಬೇಕಂದ್ರೆ ಈ ಮಸಾಲ ಯೂಸ್ ಮಾಡ್ಬೋದು. ತುಂಬ ಮಸಾಲಾಗೂ ಇರಲ್ಲ, ಅದು ಅದೇ ಟೈಮ್ಗೆ ಖಾರ, ಉಪ್ಪು, ಹುಳಿ ಎಲ್ಲನೂ ಇರುತ್ತೆ. ನಾನು ಇಲ್ಲಿ ಯಾಕೆ ಬರೀ 3 ಸ್ಲೈಸಸ್ ತೊಗೊಂಡಿದ್ದೀನಿ ಅಂದರೆ, ನಂಗೆ ಮೇನ್ಲಿ ರಾಜೇಶ್ ಅವತ್ತು ಹೇಳಿದ್ದ, ಪ್ರಿಯಾ ನನಗೆ ಚಿಕನ್ನೇ ಬೇಕು, ಬೇರೆ ಏನೂ ಎಕ್ಸ್ಟ್ರಾ ತೊಗೊಬರ್ಬೇಡ ಅಂತ. ಬಟ್ ಆದ್ರೂ ನಾನು ಈ ಫಿಶ್ ಸ್ವಲ್ಪ ಎಕ್ಸ್ಟ್ರಾ ಆಗಿರಲಿ ಅಂತ ಹೇಳಿಬಿಟ್ಟು ಬರೀ 3 ಸ್ಲೈಸಸ್ ತೊಗೊಂಬಂದೆ. ಇಲ್ಲಿ ಕತಾರಲ್ಲಿ ಬಂದು ನೀವು ಲುಲುಗೆ ಹೋದ್ರೂ ಸರಿ, ಇಂಡಿಯನ್ ಸೂಪರ್ ಮಾರ್ಕೆಟ್‌ಗೆ ಹೋದ್ರೂ ಸರಿ, ನಮಗೆ ಎಷ್ಟು ಸ್ಲೈಸಸ್ಸು ಯಾವ ಥಿಕ್ನೆಸ್ಸಲ್ಲಿ ಬೇಕಂತ ಹೇಳಿದ್ರೆ ಅದೇ ಥರ ಅವರು ಕಟ್ ಮಾಡಿ ಕೊಡ್ತಾರೆ. ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು 1 ಪೀಸ್ ಕೇಳಿದ್ರು ಕೂಡ ಅವರು ಕೊಡ್ತಾರೆ. ನಿಮಗೆ ಯಾವ ಥಿಕ್ನೆಸ್ಸಲ್ಲಿ ಬೇಕಂತ ಹೇಳಿದ್ರೆ ಅವರು ಕೊಡ್ತಾರೆ. ಎಲ್ಲ ಮಲಯಾಳೀಸೇ ಇರ್ತಾರೆ, ಫಿಲಿಪಿನೋಸ್ ಇರ್ತಾರೆ. ಅವ್ರಿಗೆ ಹೇಳಿದ್ರೆ ಅವರ ಒಂದು ಫ್ರೆಂಡ್ಲಿ ಆಗೇನೆ ಕೊಡ್ತಾರೆ, ಏನು ಮುಖ ಅಲ್ಲ, ಗಂಟಲ್ಲ ಹಾಕ್ಕೊಳ್ಳೋದಿಲ್ಲ. ಆಮೇಲೆ ಈ ಗೀ ರೈಸ್ ರೆಸಿಪಿ ಇದೆಯಲ್ಲ, ನಾನು ಇನ್‌ಸ್ಟಾಗ್ರಾಮಲ್ಲೇ ನೋಡಿದೆ. ನಾನು ಅವ್ರ ಅಕೌಂಟಲ್ಲಿ ಹೋಗಿ ಕಮೆಂಟ್ ಕೂಡ ಮಾಡಿದೆ ನಾನು ಟೇಸ್ಟ್ ಮಾಡಾದ್ಮೇಲೆ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಈಸಿ. ಜೀರಗ ಸಲಾದ್ ರೈಸ್ ತೊಗೊಂಡಿದ್ದೆ ನಾನು. ಜಸ್ಟ್ ವಾಶ್ ಮಾಡಿ ನೀರೆಲ್ಲ ಸೋಸಕ್ಕೆ ಹೇಳ್ಬಿಟ್ಟಿದ್ರು, ಏನು ನೆನೆಸಿಡೋಕ್ಕಿಲ್ಲ ರೈಸ್‌ನ. ಅದಾದಮೇಲೆ ಸ್ವಲ್ಪ ಗೀ ಹಾಕ್ಕೊಂಡು, ಆಮೇಲೆ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಪಲಾವ್ ಎಲೆ, ಆಮೇಲೆ ಇದು ಎಂತ ಆ, ಅಯ್ಯೋ ಮರ್ತೋದ್ನಲ್ಲ. ನನಗೆ ಇಂಗ್ರೀಡಿಯೆಂಟ್ಸ್ ಹೇಳ್ಬೇಕಂದ್ರೆ ತಮಿಳು, ಕನ್ನಡ, ಇಂಗ್ಲೀಷ್ ಎಲ್ಲದರಲ್ಲೂ ಬರುತ್ತೆ. ಸ್ವಲ್ಪ ಚಕ್ಕೆ ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ 2 ಏಲಕ್ಕಿ, ಆಮೇಲೆ ಈರುಳ್ಳಿ ಇದೆಲ್ಲ ಒಗ್ಗರಣೆ ಮಾಡ್ಕೋಬೇಕು. ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಮಾಡಿದರೆ ಸಾಕು. ಅದಾದಮೇಲೆ ನೀರು ಬಂದು ಇಲ್ಲಿ ಅವ್ರು ಏನಂತ ಹೇಳಿದ್ರಂದರೆ 1 ಗ್ಲಾಸ್ ರೈಸ್ ಅಂತ ಹೇಳಿದರೆ, ಬರೀ ನಾವಿವಾಗ 1:2 ಹಾಕ್ತೀವಲ್ಲ, 2 ಗ್ಲಾಸಸ್ ನೀರು ಹಾಕ್ತೀವಿ ಯೂಶ್ವಲಿ ನಾವು ರೈಸ್ ಕುಕ್ ಮಾಡೋದಕ್ಕೆ. ಬಟ್ ಇವರಿಲ್ಲಿ ಬರೀ 1 1/2 ಕಪ್ ಯೂಸ್ ಮಾಡೋಕ್ಕೆ ಹೇಳಿದರು. ಅದಾದಮೇಲೆ ರೈಸ್ ಹಾಕಾದ್ಮೇಲೆ, ನೀರು ಕುದ್ದಾದ್ಮೇಲೆ ರೈಸ್ ಹಾಕಬೇಕು. ಬರೀ ತೊಳೆದಿಟ್ಟಿರೋ ರೈಸು, ನೆನೆಸಿಟ್ಟಿರೋ ರೈಸ್ ಅಲ್ಲ. ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್‌ನ ಸ್ಲೈಸ್ ಮಾಡಿ ಹಾಕಬೇಕು. ಆಮೇಲೆ ಉಪ್ಪು, ಆಮೇಲೆ ಲಾಸ್ಟಲ್ಲಿ ಇದು ಕರ್ಬೇವಿನ ಸೊಪ್ಪು ಉದುರಿಸ್ಬಿಟ್ಟು ಬರೀ ಒಂದೇ ವಿಸಿಲ್ ಹಾಕಕ್ಕೆ ಹೇಳಿದ್ರು. 1 ವಿಸಿಲ್ ಹಾಕಾದ್ಮೇಲೆ ನಾವು ಅದು ಪ್ರೆಷರ್ ಬಿಡಬಾರ್ದು, ಸ್ವಲ್ಪ ಹೊತ್ತಿಗೆ ಇಡಬೇಕು ಹಾಗೇನೆ. ನಾನಂತೂ ಅದನ್ನು ಇಳಿಸಿಟ್ಬಿಟ್ಟು ಊಟ ಮಾಡೋ ಟೈಮ್ಗೆನೆ ಅದು ಓಪನ್ ಮಾಡಿದ್ದು. ಇಲ್ಲಿ ಬಂದು ಚಿಕನ್ ಗ್ರೇವಿ, ನಾನಿಲ್ಲಿ ಯಾವುದು ಮಸಾಲ ರುಬ್ತಾ ಇಲ್ಲ, ಬಿಕಾಸ್ ಆಲ್ರೆಡಿ ನನಗೆ ಟಯರ್ಡ್ ಆಗಿತ್ತು. ಸೊ ಬರೀ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಟೊಮೆಟೊ ಹಾಕಿ ಒಗ್ಗರಣೆ ಮಾಡಿಬಿಟ್ಟು
ಅಂದರೆ ಫ್ರೈ ಮಾಡಿಬಿಟ್ಟು ಆಚಿ ಚಿಕನ್ ಮಸಾಲ ತೊಗೊಂಬಂದಿದ್ದೆ ನಾನು. ಅದನ್ನು ಸ್ವಲ್ಪ ಇದು ಹಾಕಿ, ಬಿಕಾಸ್ ಗ್ರೇವಿ ಕನ್ಸಿಸ್ಟೆನ್ಸಿ ಕೊಡುತ್ತೆ ಅದು. ಸೊ ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪುಡಿ ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು 2 ವಿಷಲ್ ಕೂಗಿಸ್ದೆ. ಸೊ ಚಿಕನ್ ಗ್ರೇವಿ ಕೂಡ ಆಗೋಯ್ತು. ನಾನದು ಆ ಟೈಮರ್ ಮ್ಯಾನ್ಯುಯಲ್ ಟೈಮರ್ ತಂದಿದ್ನಲ್ಲ, ಅದರಲ್ಲಿ ಒಂದು 40 ಮಿನಿಟ್ಸ್ ಟೈಮರ್ ಅಂತ ಇಟ್ಕೊಂಡಿದ್ದೆ. ಎಷ್ಟು ಹೊತ್ತಲ್ಲಿ ಇದೆಲ್ಲ ಅಡುಗೆ ಮುಗಿಸ್ತೀನಿ ಅಂತ. ಬಟ್ ಅದು 40 ಮಿನಿಟ್ಸ್ ಎಕ್ಸೀಡ್ ಆಗೋಯ್ತು. ಇನ್ನೊಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಆಯಿತು ನನಗೆ ಇದು ಕುಕ್ ಮಾಡೋಷ್ಟರಲ್ಲಿ. ಸೊ ಟೋಟಲ್ ಎಲ್ಲ ಸೇರಿದ್ರೆ ಒಂದು 1 ಅವರಲ್ಲಿ ಇದೆಲ್ಲ ಸೇರಿ ಕುಕ್ ಮಾಡಿಬಿಟ್ಟೆ. ನೆಕ್ಸ್ಟ್ ಇದೆಲ್ಲ ಆಯ್ತಲ್ಲ, ಇದೆಲ್ಲ ಸೇರಿಸಾದ್ಮೇಲೆ ಲಾಸ್ಟ್ ಒಂದೇ ಒಂದು ಇದ್ದಿದ್ದು ಫಿಶ್ ಫ್ರೈ. ಇದು ತವಾ ಬಂದು ನಾನು ರೀಸೆಂಟಾಗಿ ಡಾಲರ್ ಪ್ಲಸಲ್ಲಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಫ್ರೈಯಿಂಗ್ ಪ್ಯಾನು. ನಾನು ಹೇಗೋ ಇರುತ್ತೆ ಕ್ವಾಲಿಟಿ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿದೆ. ಸೊ ಇದು ಬರೀ ಜಸ್ಟ್ ಅದೇ ಸ್ವಲ್ಪ ಎಣ್ಣೆ ಹಾಕಿ, ತುಂಬ ಎಣ್ಣೆ ಎಲ್ಲ ಇಲ್ಲದೆ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿತ್ತು ಫಿಶ್ ಫ್ರೈ. ಬಟ್ ಆದರೆ ಈ ಫಿಶ್ ಬಂದು ಎಷ್ಟು ಬೆಲೆ ಇತ್ತು ಗೊತ್ತಾ? 65 ರಿಯಾಲ್ ಕಿಲೋ ಹೇಳಿದ್ರು. ಆಲ್ಮೋಸ್ಟ್ ಇವತ್ತಿನ ಬೆಲೆಗೆ ಹತ್ತತ್ರ 1300 ಇಂದ 1400 ಏನೋ ಆಗುತ್ತೆ ಅನ್ಕೊಂತೀನಿ. ಅಪ್ರಾಕ್ಸಿಮೇಟ್ಲಿ ಅಷ್ಟಿರುತ್ತೆ. ಸೊ ನಾನು 3 ಸ್ಲೈಸಸ್ಗೆನೆ ಹತ್ತತ್ರ ₹500 ಏನೋ ಕೊಟ್ಟೆ ಅಂತ ಅನ್ಕೊಂತೀನಿ. ಈ ಊರಿಗೆ, ಈ ನಮ್ಮೂರ ಕಾಸಿಗೆ ₹500 ಕೊಟ್ಟಿರ್ತೀನಿ ಈ 3 ಸ್ಲೈಸಸ್ಗೆ. ಬಿಕಾಸ್ ಒಂದೊಂದು ಸತಿ ಬರೀ 25 ರಿಯಾಲ್‌ಗೆ 1 ಕೆಜಿ ಫಿಶ್ ಕೂಡ ಸಿಗುತ್ತೆ. ಇದು ಕಿಂಗ್ ಫಿಶು. ಅಂದರೆ ಅದು ಸೀಸನ್ ಟೈಮಾ, ಇಲ್ಲಾಂದ್ರೆ ಸಪ್ಲೈ ಜಾಸ್ತಿ ಇರೋ ಟೈಮಾ ಗೊತ್ತಿಲ್ಲ. ಬಟ್ ನಾನು ಈಸ್ಕೊಂಡಿದ್ದೀನಿ. ಬಟ್ ಈ ಸತಿ ನಾನು ಪ್ರೈಸ್ ನೋಡಿಲ್ಲ. ಇಲ್ಲಾಂದ್ರೆ ನಾನು ಇದು ತೊಗೊಂತಾನೇ ಇರಲಿಲ್ಲ ಈ ಫಿಶ್ಶು. ಬೇರೆದು ಮಕ್ರೇಲ್ ಇಲ್ಲಾಂದ್ರೆ ಬೇರೆ ಸರ್ದಿನ್ ತೊಗೊಂತಿದ್ದೆ. ಬಟ್ ಇದು ಚೆನ್ನಾಗಿತ್ತಲ್ಲ ನೋಡೋದಕ್ಕೆ, ಮಾಡೋದಕ್ಕೂ ಈಸಿ, ಕುಕ್ ಮಾಡೋದಕ್ಕೂ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಬೆಲೆ ನೋಡದೆ ತೊಗೊಂಬಿಟ್ಟೆ 3 ಸ್ಲೈಸಸ್ಸು. ಆಮೇಲೇನೆ ಗೊತ್ತಾಗಿದ್ದು ಇವಾಗ ಬೆಲೆ ಜಾಸ್ತಿ ಆಗಿದೆ ಇದಕ್ಕೆ ಅಂತ. ಸೊ ಅಷ್ಟೇ, ಸುಮ್ಮನೆ ಅದು ಶೇಪ್ ರೆಡಿ ಮಾಡ್ತಿದ್ದೀನಿ ಅದು ಬೇಯೋ ಟೈಮ್ಗೆ. ಸುಮ್ಮನೆ ಏನಾದರೂ ಕೋತಿ ಕೆಲಸ ಮಾಡ್ತಿರ್ತೀನಿ ನಾನು. ಕೈ ಸುಮ್ಮನೆ ಇರಲ್ಲ ನನಗೆ. ಮೇನ್ಲಿ ನೀವೆಲ್ಲ ಕೇಳ್ಬೋದು 3 ಜನಕ್ಕೆ 3 ಮೀನು ಸಾಕಾ ಅಂತ. ನಾನು ಮುಂಚೆನೇ ಹೇಳ್ದಂಗೆ ರಾಜೇಶ್‌ಗೆ ಬಂದು ಚಿಕನ್ನೇ ಪ್ರಿಫರೆನ್ಸ್ ಇದ್ದಿದ್ದು. ಆದರೆ ಮೀನು ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗೇ ತಿಂತಾನೆ. ಬಟ್ ಮಣಿಗೆ ಮೀನಂದ್ರೇನೆ ಇಷ್ಟ ಇಲ್ಲ. ಅದು ನಾನು ಗದ್ರಿ ಬೈದು ಮೀನು ತಿನ್ನು ಅಂತ ಫೋರ್ಸ್ ಮಾಡಿ ತಿನ್ನಿಸ್ದ್ರೇನೆ ಅವ್ನು 1 ಪೀಸ್ ತಿನ್ನೋದೇ ಅವ್ನಿಗೆ ಅಮ್ಮಮ್ಮ ತುಂಬ ಹೆಚ್ಚು. ನನಗೂ 1 ಪೀಸ್ ಅನ್ನೋದು ತುಂಬ ಕ್ವಾಂಟಿಟಿ ಜಾಸ್ತಿ. ಬಿಕಾಸ್ ಏನಕ್ಕಂದ್ರೆ ಚಿಕನ್ ಇದೆ, ರೈಸ್ ಇದೆ. ಸೊ ಅದು ನನಗೆ ಕೂಡ ಜಾಸ್ತಿ. ರಾಜೇಶ್ ಬಂದು ಚಿಕನ್ನೇ ನನಗೆ ಬೇಕು ಜಾಸ್ತಿ ಅಂದಿದ್ರಿಂದ ಇನ್ನೊಂದು ಮೀನೇ ತೊಗೊಂಡಿದ್ದು. ಅಂದರೆ 3 ಸ್ಲೈಸಸ್ಸೇ ತೊಗೊಂಡಿದ್ದು. ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ತೊಗೊಂತಿದ್ದೆ. ಆದ್ರೆ ಏನೇ ಹೇಳಿದ್ರುನು ಈ ಗೀ ರೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅದು ಏನು ಇಂಗ್ರೀಡಿಯೆಂಟ್ ಹಾಕಿದ್ರಿಂದ ಇಷ್ಟು ಚೆನ್ನಾಗಿ ಬಂತಂತ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಬೆಂಗಳೂರಲ್ಲಿದ್ದು ಮಲ್ಲೇಶ್ವರಮಲ್ಲಿ ಸುತ್ತಮುತ್ತ ಇರೋ ಹೋಟೆಲಲ್ಲಿ, ಆಲ್ಬೇಕಲ್ಲಿ, ಇಲ್ಲಾಂದ್ರೆ ಮೂನ್‌ಲೈಟ್ ಹೋಟೆಲಲ್ಲಿ ಗೀ ರೈಸ್ ತಿಂದಿದ್ರೆ ಆ ಟೇಸ್ಟ್ ಇರುತ್ತಲ್ಲ ಅದೇ ಥರನೇ ಇತ್ತು. ಅದು ಹೇಗೆ ಈ ಥರ ಟೇಸ್ಟ್ ಬಂತು ನನಗೆ ಗೊತ್ತಿಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ.